ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ಸಹ ಒಂದು ಮಹತ್ವರವಾದ ಸುದ್ದಿ. ಇದು ಏನಪ್ಪ ಸುದ್ದಿ ಅಂದರೆ, ಈ ದೇಶದ ಆಗುಹೋಗುಗಳನ್ನು ರಕ್ಷಣೆ ಮಾಡೋದು ಯೋಧರು. ಅದೇ ರೀತಿ ಸಮಾಜದ ಅಂಕು ಡೊಂಕುಗಳನ್ನು, ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿಬೇಕಾಗಿರೋದು ಪತ್ರಿಕಾ ಧರ್ಮದ ಮುಖ್ಯ ಕರ್ತವ್ಯವಾಗಿದೆ. ಮಾಧ್ಯಮಗಳು ಕೈಯಲ್ಲಿ ಹಿಡಿಯೋದು ಪೆನ್ನು ಅಂತ ಹೇಳೋಂಗಿಲ್ಲ, ಅದು ಒಂದು ಆಯುಧ. ಅಂಕು ಡೊಂಕುಗಳನ್ನು ತಿದ್ದತಕ್ಕಂಥ ಒಂದು ಆಯುಧ ಅಂತಲೇ ಹೇಳ್ಬೋದು. ಇವತ್ತು ಪತ್ರಿಕಾ ರಂಗ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದ ಪತ್ರಿಕೆಗಳಾಗಿರ್ಬೋದು, ತಾಲೂಕು ಮಟ್ಟದ ಪತ್ರಿಕೆಗಳಾಗ್ಬೋದು, ಅದು 2 ಪುಟ ಆಗಿರ್ಬೋದು, 4 ಪುಟದ ಪತ್ರಿಕೆ ಆಗಿರ್ಬೋದು, ಯಾವ ಮಟ್ಟಿಗೆ ಅವು ಮುದ್ರಣಗೊಂಡು ಪ್ರಸಾರ ಆಗ್ತಾಯಿದ್ದಾವೆ ಅನ್ನೋದಕ್ಕೆ ಕೆಲವಾರು ಉದಾಹರಣೆಗಳನ್ನು ಇವತ್ತು ನಮ್ಮ ವೀಕ್ಷಕ ಬಂಧುಗಳ ಮುಂದೆ ಇಡಲಿಕ್ಕೆ ಇಚ್ಛೆಪಡ್ತೇನೆ. ಸರ್ಕಾರದ ಆದೇಶ SC STಗಳು ಪ್ರತಿನಿತ್ಯ ದಿನಪತ್ರಿಕೆಗಳು, ಸ್ಥಳೀಯ ದಿನಪತ್ರಿಕೆಗಳು 1000 ಮುದ್ರಣ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಇತರೆ ಜಾತಿಯವರು 2000 ಪತ್ರಿಕೆನ ದಿನನಿತ್ಯ ಮುದ್ರಣ ಮಾಡಿ ಪ್ರಸಾರ ಮಾಡಬೇಕು ಅಂತಿದೆ. ಅದರಲ್ಲೂ ಪತ್ರಿಕೆಗಳ ಮುಖಪುಟದಲ್ಲಿ ಜಿಲ್ಲಾದ್ಯಂತ ಅತ್ಯಧಿಕ ಪ್ರಸಾರವುಳ್ಳ ಪತ್ರಿಕೆ, ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರವುಳ್ಳ ಪತ್ರಿಕೆ ಅಂತೇಳಿ ನಮ್ಮ ಪತ್ರಿಕೆಗಳ ಮೇಲೆ ಬಿಂಬಿಸಿರ್ತಾರೆ. ನಿಜಕ್ಕೂ ಈ ಪತ್ರಿಕೆಗಳು ಪ್ರಾಮಾಣಿಕವಾಗಿ ಸರ್ಕಾರದ ಆಶಯ ಪ್ರಕಾರ ಮುದ್ರಣ ಆಗ್ತಿದೆ ಅಂದರೆ ನಿಜಕ್ಕೂ ಸುಳ್ಳು. ಇನ್ನು ಮಾಧ್ಯಮ ಪಟ್ಟಿಗೆ ಸೇರಿದ ಪತ್ರಿಕೆಗಳು, ಮೀಡಿಯಾ ಲಿಸ್ಟ್, ಅವರಿಗೆ ಸರ್ಕಾರದ ಜಾಹೀರಾತು ಬಂದರೆ ಒಳ್ಳೆ ಹಣ ಬರುತ್ತೆ. ಈ ಪತ್ರಿಕೆಗಳು ಪ್ರತಿನಿತ್ಯ ಮುದ್ರಣ ಆಗೋದು ಭಾಳ ಮಟ್ಟಿಗೆ ಕಡಿಮೆ. ಈ 1000 ಪತ್ರಿಕೆ ಪ್ರಿಂಟ್ ಆಗ್ತಕ್ಕಂಥ ಪತ್ರಿಕೆಗಳು ನಿಜಕ್ಕೂ 100 ಸಂಖ್ಯೆಯಲ್ಲಿ ಮುದ್ರಣ ಆಗಲ್ಲ. ಆಮೇಲೆ ಹಿಂದ್ಗಡೆ ಡಿಕ್ಲರೇಷನ್ ಕೊಡ್ತಾರೆ, ಪ್ರಕಾಶಕ, ಮುದ್ರಕ, ಆಮೇಲೆ ಓನರ್ ಅಂದರೆ ಮಾಲೀಕ ಅಂತೆಲ್ಲ ಕೊಡ್ತಾರೆ. ಪತ್ರಿಕೆಯನ್ನು ಮಾನ್ಯ ವಾರ್ತಾಧಿಕಾರಿಗಳು ಪ್ರತಿನಿತ್ಯ ವಾರ್ತಾ ಇಲಾಖೆಗೆ ಒಂದು ಪತ್ರಿಕೆ ಹಾಕ್ತಾರೆ. ಅಟೆಂಡೆನ್ಸ್, ಮಕ್ಕಳು ಶಾಲೆಗೆ ಸೇರಿದಾಗ ಹೆಂಗೆ ಅಟೆಂಡೆನ್ಸ್ ಹಾಕೋದು ಆ ಥರ ಈ ಪತ್ರಿಕೆ ಬಂದಿದೆ ಅಂತ. ಆ ಪತ್ರಿಕೆಯನ್ನು ಅವರು ಹಿಂದೆ ಮುಂದೆ ಒಳಪುಟದಲ್ಲಿ ಏನಿದೆ ಅಂತ ನೋಡ್ತಾರಿಲ್ವೋ ಆ ಭಗವಂತನಿಗೆ ಗೊತ್ತು. ಆಫೀಸ್ ಕಾಪಿ ಅಂತೇಳಿ ಅದಕ್ಕೊಂದು ದಾರಾನ ಕಟ್ಟಿಬಿಟ್ಟು ನೇತಾಕೋದು. ಮಾಧ್ಯಮ ಪಟ್ಟಿಗೆ ಬಂದಿರೋ ಪತ್ರಿಕೆಗಳು, ಇಷ್ಟು ಪತ್ರಿಕೆಗಳು ಮುದ್ರಣ ಆಗಿದೆ, ಆಫೀಸಿಗೆ ಸೇರಿದೆ ಅಂತೇಳಿ. ನಿಜಕ್ಕೂ ತನಿಖೆ ನಡೆದರೆ ವಾರ್ತಾ ಇಲಾಖೆಯಿಂದ ಈ ಮಾಧ್ಯಮ ಲಿಸ್ಟ್ನಲ್ಲಿರೋ ಪತ್ರಿಕೆಗಳು ನಿಜಕ್ಕೂ ತಿಂಗಳಲ್ಲಿ 4 ರಜೆಯನ್ನು ಹೊರತುಪಡಿಸಿ 26 ಪತ್ರಿಕೆ ಅಲ್ಲಿ ಕಾಣ ಬರ್ತಾವ ಅಂತ. ಇನ್ನು ಏನು ಈ ದಿನಪತ್ರಿಕೆಗಳು ಇದ್ದಾವೆ, ಸ್ಥಳೀಯ ಪತ್ರಿಕೆಗಳು ಪ್ರತಿ ಜಿಲ್ಲೆಯಲ್ಲಿಯೂ
ಒಂದೇ ಸುದ್ದಿ ಎಲ್ಲ ಪತ್ರಿಕೆಯಲ್ಲಿರುತ್ತೆ. ಇವರು ಕೈಯಲ್ಲಿ ಬರೀತಕ್ಕಂಥ ಪತ್ರಕರ್ತರು ಬಹಳ ಕಡಿಮೆ ಈ ಸ್ಥಳೀಯ ಪತ್ರಿಕೆಗಳಲ್ಲಿ. ಏನು ನೆಟ್ಟಲ್ಲಿ ಬರುತ್ತೆ ಸುದ್ದಿ, ಅದನ್ನು ಹಾಗೆ DTP ಮಾಡಿಬಿಟ್ಟು ಮುದ್ರಣದ ಮಾಲೀಕ ಪ್ರಿಂಟಿಂಗ್ ಪ್ರೆಸ್ ಅವನು 50ರಿಂದ 60 ಪತ್ರಿಕೆನ ಇವ್ರ ಕೈಗೆ ಬಂಡ್ಲು ಕೊಡ್ತಾನೆ ಪ್ರತಿನಿತ್ಯ. ಆ ಪತ್ರಿಕೆಯನ್ನು ಇವರು ದೊಡ್ಡದಾಗಿ ನಾವು ಪತ್ರಿಕೆ ಪ್ರಿಂಟ್ ಮಾಡಿದೀವಿ ಅಂತೇಳಿ ಕೆಲವೊಂದು ಇಲಾಖೆಗಳಿಗೆ ಹಾಕೋದು ಕೆಲಸ ಬಿಟ್ಟರೆ ಬೇರೆ ಇಲ್ಲ. ಅದನ್ನು ನೋಡಬೇಕು ಇವರು ಪತ್ರಿಕೆಯನ್ನು. ನಿಜಕ್ಕೂ ಇವರು ಇಲಾಖೆಗಳಲ್ಲಿ ಕ್ರಮಬದ್ಧವಾಗಿ ಟೇಬಲ್ ಮೇಲೆ ಹಾಕಿರೋದಿಲ್ಲ. ಕೆಲವು ಇಲಾಖೆಗಳಲ್ಲಿ ನಾಯಿ ಥರ ಭಾಗದಲ್ಲಿ ಬಿದ್ದಿರ್ತವೆ. ನೋಡ್ಬೋದು, ವಾರ್ತಾಧಿಕಾರಿಗಳು ಬೆಳಿಗ್ಗೆ ಒಂದು 6ರಿಂದ 8 ಗಂಟೆ ತನಕ ಒಳ್ಳೆಯ ಗಾಳಿ ಹವಾ ತೊಗೊಂಡ್ಬಿಟ್ಟು ಸುತ್ತಾಡಿದರೆ ಈ ಪತ್ರಿಕೆಗಳ ಹಣೆ ಬರ ಅವ್ರ ಕಣ್ಣಿಗೆ ಗೋಚರಿಸ್ತದೆ. ಈ ಪತ್ರಿಕೆ ದಿನನಿತ್ಯ ಬರುತ್ತೋ ಇಲ್ಲವೋ ಅಂತೇಳಿ. ಈ ಮಾಧ್ಯಮ ಪತ್ರಿಕೆಗಳು ಸರ್ಕಾರದ ಕಣ್ಣಿಗೆ ಎಷ್ಟರ ಮಟ್ಟಿಗೆ ಕಾರ್ಪುಡಿ ಹರಿಸ್ತಿದ್ದಾರೆ ಅಂದರೆ, ಭಾಳ ವ್ಯವಸ್ಥಿತವಾಗಿ ಕಾರ್ಪುಡಿ ಹರಿಚಿಬಿಟ್ಟು ಜಾಹೀರಾತು ಹಣವನ್ನು ನುಂಗಿಬಿಟ್ಟು ಒಳ್ಳೆ ಬೊಜ್ಜುಗಳು ಬೆಳೆಸ್ಕೊಂಡಿದ್ದಾರೆ. ನಿಜಕ್ಕೂ 1000 ಒಂದು ಜನಾಂಗ, 2000 ಒಂದು ಜನಾಂಗ. ನಿಜಕ್ಕೂ ನೀರು ಮುದ್ರಣ ಮಾಡೋಕ್ಕೆ ಅಸಾಧ್ಯದ ಮಾತು, ಮಾಡೋದಿಲ್ಲ ಇದು. ಇನ್ನೂ ಕೆಲವು ವರದಿಗಳ ಪ್ರಕಾರ, ಈ ಪತ್ರಕರ್ತರಲ್ಲಿನೇ ಮಾತಾಡ್ಕೊಳ್ಳೋ ಪ್ರಕಾರ, ನಿಜಕ್ಕೂ ಇವರು ಪ್ರತಿ ತಿಂಗಳು ಪತ್ರಿಕೆಯನ್ನು ತಿಂಗಳ ಪೂರ್ತಿ 26 ದಿವಸ ಮುದ್ರಣ ಮಾಡೋದಿಲ್ಲ ಅಂತ ಭಾರಿ ಸುದ್ದಿ ಇದೆ. ಜಾಹೀರಾತು ಬರೋ ಸಮಯದಲ್ಲಿ ಮಾತ್ರ ಇವರು ಪತ್ರಿಕೆಯನ್ನು ಮುದ್ರಣ ಮಾಡ್ತಾರೆ ಅಂತ ಒಂದು ಭಾಳ ದೊಡ್ಡ ಸುದ್ದಿ ಹರಡಿದೆ. ಇವರು ಏನು ಹೇಳ್ತಾರೆ ಅಂದರೆ, ಸರ್ಕಾರದಲ್ಲಿರತಕ್ಕಂಥ ಶಾಸಕರು, ಸಚಿವರು ಅವರು ದುಡ್ಡು ಹೊಡೆಯೋದಿಲ್ವೋ, ನಾವು ಸ್ವಲ್ಪ ಹೊಡಿತೀವಿ, ಏನು ತಪ್ಪು ಅಂತ ಕೇಳ್ತಾರೆ. ಇನ್ನೂ ಕೆಲವು ಸರ್ಕಾರದ ಷರತ್ತುಗಳಿದ್ದಾವೆ ಈ ಪತ್ರಿಕೆನ ಮುದ್ರಣ ಮಾಡತಕ್ಕಂಥ ಸಂಪಾದಕರಿಗೆ. ಇವರು ಬಿಲ್ಲಿಗೆ ಟೈಟ್ಲಿಗೆ ಹಾಕಬೇಕಾದ್ರೆ, ಮತ್ತು ಅಲ್ಲಿಂದ ಟೈಟ್ಲೆ ಬಂದ ಮೇಲೆ ಡಿಕ್ಷನ್ ತಗೋಬೇಕಾದ್ರೆ ಆ ಜಿಲ್ಲೆಯ ವಿಭಾಗಾಧಿಕಾರಿಗಳಿಗೆ ನಾನು ಇಂಥ ಮುದ್ರಣವನ್ನು ಹೊಂದಿದ್ದೇನೆ ಅಂತ ಕೂಡ ಅಡ್ರೆಸ್ ಕೊಟ್ಟಿರ್ತಾನೆ. ಇಲ್ಲ, ಇಂತಹ ಮುದ್ರಣದಲ್ಲಿ ನಾನು ಪತ್ರಿಕೆಯನ್ನು ಮುದ್ರಣ ಮಾಡುತ್ತೇನೆ ಅಂತನಾದರೂ ಅಡ್ರೆಸ್ ಕೊಟ್ಟಿರ್ತಾನೆ. ಅಲ್ಲಿ ಇವನು ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಅಂದರೆ ಮುದ್ರಣ ಹೊಂದಿದ್ದೀನಿ ಅಂದರೆ ಅವನು ಮುದ್ರಣ ತೋರಿಸ್ಬೇಕು ತನಿಖೆ ಮಾಡುವ ಸಮಯದಲ್ಲಿ. ಹಾಗೆ ಎಲ್ಲಿ ಪತ್ರಿಕೆಯನ್ನು ಮುದ್ರಣ ಮಾಡ್ತಾನೆ ಆ ಪ್ರಿಂಟಿಂಗ್ ಪ್ರೆಸ್ ಅಂದರೆ ಮುದ್ರಣ ಮಾಡ್ತಕ್ಕಂಥ ಮಾಲೀಕನ ಹತ್ರ ಕರಾರು ಮಾಡ್ಕೊಂಡಿರಬೇಕು. ಇಂಥ ಪತ್ರಿಕೆಯನ್ನು ನಾನು ಮುದ್ರಣ ಮಾಡ್ತಿದ್ದೇನೆ, ಇಷ್ಟು ಸಂಖ್ಯೆಯ ಪತ್ರಿಕೆ ಅಂದರೆ 500 ಮಾಡ್ತಾನೋ 1000 ಮಾಡ್ತಾನೋ ಅದನ್ನು ಕೂಡ ಅದರಲ್ಲಿ ನಾಮಿನಿ ಮಾಡಿರಬೇಕು. ಕರಾರು ಪತ್ರದಲ್ಲಿ ಅದು ಮೆನ್ಷನ್ ಆಗಿರಬೇಕು. ಇದು ನಿಜಕ್ಕೂ ಆಗ್ತಾ ಇದೆಯಾ? ಪ್ರತಿ ಜಿಲ್ಲೆ, ಕರ್ನಾಟಕದ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲ ಪತ್ರಿಕೆಗಳು, ಅದು ಯಾವ ಮಂತ್ರ ಮಾಯ ಜಾಲದಿಂದ ಇವರು ಮಾಧ್ಯಮ ಪಟ್ಟಿಗೆ ಸೇರಿಸ್ತಾರೆ ಅನ್ನೋದು ಭಾಳ ನಿಗೂಢ ರಹಸ್ಯವಾಗಿದೆ. ಕೆಲವು ಬಲ್ಲ ಮೂಲಗಳಿಂದ ತಿಳಿದು ಬಂದ ಪ್ರಕಾರ ಈ ಮಾಧ್ಯಮ ಪಟ್ಟಿಗೆ ಸೇರಿಸಲಿಕ್ಕೆ
ಮತ್ತು ಟೈಟಲ್ ತರಿಸ್ಕೊಳ್ಳಿಕ್ಕೇ ಕೆಲವೊಂದು ಮಧ್ಯವರ್ತಿಗಳು ಇದ್ದಾರೆ. ಅವರ ಮಧ್ಯವರ್ತಿಗಳು ಸಣ್ಣ ಮೊತ್ತದಲ್ಲಿ ಇವ್ರಿಗೆ ಅನುಕೂಲ ಮಾಡಿಕೊಡೋದಿಲ್ಲ. ಅವರು ದೊಡ್ಡ ಮೊತ್ತದ ದುಡ್ಡಿನಿಂದಲೇ ಮಾಡಿಕೊಡೋದು. ಇವರು ದಮ್ಮಯ್ಯ ದಕ್ಕಯ್ಯ ಅಂಥೇಳಿ ಮಾಧ್ಯಮ ಪಟ್ಟಿಗೆ ಯಾವ ಕಷ್ಟಪಟ್ಟು ಪತ್ರಿಕೆಯನ್ನು ಸೇರ್ಪಡೆ ಮಾಡಿಬಿಡ್ತಾರೆ. ಅಲ್ಲಿ ತನಿಖೆ ಆದರೆ ಆ ಪತ್ರಿಕೆಗೆ ಒಂದಿದ್ದರೆ ಒಂದು ದಾಖಲಾತಿಗಳು ಇರೋದಿಲ್ಲ. ಇದೂ ಸಹ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ವಂಚನೆ ನಡೀತಕ್ಕಂಥ ಕೆಲಸ ನಡೀತಾ ಇದೆ ಅನ್ನೋದು ಕೆಲವರ ಅಭಿಪ್ರಾಯ. ಪತ್ರಿಕರ್ತರೇ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರ ಹತ್ರ ದುಡ್ಡಿದೆ, ದುಡ್ಡು ಕೊಟ್ಬಿಟ್ಟು ಲೀಡರ್ ಲಿಸ್ಟಿಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅಂತ. ಇದು ಸತ್ಯನೋ ಅಸತ್ಯನೋ ಅನ್ನೋದು ಬಯಲಿ ಬರಬೇಕಾದ್ರೆ ಮಾನ್ಯ ಆಹವ ಜಿಲ್ಲಾ ವಾರ್ತಾಧಿಕಾರಿಗಳು ಇವ್ರನ್ನ ತನಿಖೆ ಮಾಡಿದರೆ ಯಾವ್ಯಾವ ಪತ್ರಕರ್ತ ಅಂದರೆ ಸಂಪಾದಕ ಮಹಾನುಭಾವ ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಹೊಂದಿದನೋ ಇಲ್ಲವೋ, ಮತ್ತು ಎಲ್ಲಿ ಯಾವ ಪ್ರಿಂಟಿಂಗ್ ಪ್ರೆಸ್ ಮಾಲೀಕನ ಹತ್ರ ಪತ್ರಿಕೆಯನ್ನು ಮುದ್ರಣ ಮಾಡಿಸ್ತಾನೋ ಆ ಮಹಾನುಭಾವನ ಹತ್ರ ಈ ಮಹಾನುಭಾವ ಕರಾರು ಮಾಡಿಕೊಂಡದನೋ ಇಲ್ಲವೋ. ಆಮೇಲೆ ಮುದ್ರಣ ಮಾಡ್ತಕ್ಕಂಥ ಮಹಾನುಭಾವ ವಾರ್ತಾ ಇಲಾಖೆಗೆ ಲೆಕ್ಕ ಕೊಡಬೇಕು, ರಿಸಿಪ್ಟ್ ಕೊಡಬೇಕು. ಇಷ್ಟು ಪತ್ರಿಕೆ ನನ್ನಲ್ಲಿ ಮುದ್ರಣ ಆಗುತ್ತೆ, ಇಷ್ಟಿಷ್ಟು ಪತ್ರಿಕೆಯನ್ನು ಒಬ್ಬೊಬ್ಬರು ನನ್ನ ಹತ್ರ ಮುದ್ರಣ ಮಾಡಿಸ್ತಾರೆ ಅಂತ ಇದು ಕಡ್ಡಾಯ ಇದೆ ಸರ್ಕಾರದ್ದು. ಇಂಥ ಷರತ್ತುಗಳನ್ನು ಆದೇಶನ ಇವರು ತರಗೆಲೆ ಗಾಳಿಗೆ ತೂರಿದಂಗೆ ತೂರಿದರೆ ಅನ್ನೋದು ಕಟು ಸತ್ಯ ಇದೆ. ಏನಿವಾಗ ದಿನಪತ್ರಿಕೆಗಳಿದಾವಲ್ಲ, 4 ಪುಟದವು 2 ಪುಟದವು, ಅದಕ್ಕೆ ಹಲವಾರು ಜನನ ವರದಿಗಾರರು ಇಟ್ಕೊಂಡಿರ್ತಾರೆ. ಪತ್ರಿಕೆಗಳಲ್ಲಿ ವರದಿ ಮಾಡತಕ್ಕಂಥ ವರದಿಗಾರ ಮನೋಭಾವ, ಅವನು ವರದಿ ಮಾಡಿದ ಆ ಕೆಳಗಡೆ ಅವನ ಹೆಸರು ಮತ್ತು ಅವನ ಫೋನ್ ನಂಬರ್ ಹಾಕೋದು ಪದ್ಧತಿ ಇದೆ. ನೀವು ದಿನಪತ್ರಿಕೆಗಳನ್ನು ನೋಡಿ ಯಾವ ಒಬ್ಬ ವರದಿಗಾರನೂ ಅಲ್ಲಿರೋದಿಲ್ಲ. 4 ಪುಟಕ್ಕೆ ಇವರು ಕಂಪ್ಯೂಟರ್ ಬರ್ತಕ್ಕಂಥ ನಿತ್ಯ ಬರ್ತಕ್ಕಂಥ ಸುದ್ದಿಯನ್ನು ಹಾಗೇನೆ ಅದನ್ನು ಪ್ರಿಂಟ್ ಮಾಡೋದಕ್ಕೆ ವರದಿಗಾರನ ಕೆಲಸ ಏನಿರುತ್ತೆ, ಅವನಿಗೂ ಸಹ ಗುರುತಿನ ಚೀಟಿ, ನಮ್ಮ ಪತ್ರಿಕೆ ವರದಿಗಾರ ಅಂತೇಳಿ. ಆಮೇಲೆ ಜಿಲ್ಲಾದ್ಯಂತ ಪ್ರಸಾರವುಳ್ಳ ಪ್ರಭಾವಿ ಪತ್ರಿಕೆ ಅಂತಲೂ ಕೆಲವರು ಮಹಾನುಭಾವರುಗಳು ಹೆಡ್ಲೈನಲ್ಲಿ ಹಾಕ್ಕೊಂಡಿರ್ತಾರೆ. ನಿಜಕ್ಕೂ ಆ ಜಿಲ್ಲೆಗೆ ಎಷ್ಟು ತಾಲೂಕು ಬರ್ತವೆ, ಎಲ್ಲೆಲ್ಲಿ ಇವರು ಏಜೆಂಟ್ರನ್ನ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕಾಗಿದೆ. ಆ ಏಜೆಂಟ್ರ ಹೆಸರೇನು, ಅವನ ವಿಳಾಸ ಏನು ಅಂತ ಇದನ್ನು ತನಿಖೆ ಮಾಡಿದ್ದೇ ಆದರೆ ಈ ಸರ್ಕಾರದಿಂದ ಸೋರಿ ಹೋಗ್ತಾ ಇದೆಯಲ್ಲ ಇವಾಗ ಜಾಹೀರಾತು ಹಣ, ಇದಕ್ಕೆ ಒಂದು ಕಡಿವಾಣ ಹಾಕದಂಗೆ ಆಗುತ್ತೆ. ಯಾಕಂದರೆ ಇವರು ಕ್ರಮಬದ್ಧವಾಗಿ ಪ್ರಾಮಾಣಿಕವಾಗಿ ಪತ್ರಿಕೆಯನ್ನು ಮುದ್ರಣ ಮಾಡಿ ಸರ್ಕಾರದ ಸಿಗತಕ್ಕ ಸೌಲಭ್ಯ ತಗೊಳ್ಳಿ. ಸರ್ಕಾರಕ್ಕೆ ಅಂದರೆ ಪತ್ರಿಕೆ ಇರದೇ ಅಂಕು ಡೊಂಕು ತಿದ್ದಕ್ಕೆ, ಪತ್ರಿಕೆಯೇ ಅಂಕು ಡೊಂಕಾಗಿದ್ದರೆ ಸಮಾಜ ತಿದ್ದವ್ರು ಯಾರು? ಇವರಲ್ಲಿನೇ ಮೋಸ ವಂಚನೆ ಇದ್ದರೆ ಇವರೇನು ಮೋಸ ವಂಚನೆ ಮಾಡೋರ ಬಗ್ಗೆ ಬರೆಯೋಕ್ಕೆ ಇವ್ರಿಗೇನು ಅರ್ಹತೆ ಇರುತ್ತೆ? ಇನ್ನು ಕೆಲವರು ಒಂದು ಬಿಳಿ ಪೇಪರ್, ಒಂದು ಪೆನ್ನು ಕೊಟ್ಬಿಟ್ಟು ಯಾವುದಾದ್ರೂ ನಿನಗೆ ತಿಳಿದು ಒಂದು ಸುದ್ದಿ ಬರೆಯಪ್ಪ ಅಂದರೆ ಅವನು ಬರೆದು ಬಿಡಲಿ ನೋಡೋಣ ಅಂತ ಪತ್ರಿಕಾ ಸಂಪಾದಕರು ಕೂಡ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ರಾರಾಜಿಸ್ತಿದ್ದಾರೆ.
ಅದರಿಂದ ಅನಾವಶ್ಯಕವಾಗಿ ಸೋರಿ ಹೋಗೋ ದುಡ್ಡನ್ನು ತಡೆ ಹಿಡಿದು ಅದೇ ದುಡ್ಡನ್ನು, ಅದೇ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಲಿಕ್ಕೆ ಭಾಳ ಅವಕಾಶ ಇದೆ. ಇನ್ನೂ ಕೆಲವು ಪತ್ರಿಕೆಗಳು ಪ್ರಾದೇಶಿಕ ಪತ್ರಿಕೆ ಅಂತ ಮೆರೆದಾಡ್ತವೆ. ಆ ಪ್ರಾದೇಶಿಕ ಪತ್ರಿಕೆ ಕೂಡ ಯಾವ್ಯಾವ ಜಿಲ್ಲೆಗೆ ಹೋಗುತ್ತೆ, ಅದು ಎಷ್ಟು ಸಂಖ್ಯೆಯಲ್ಲಿ ಪ್ರಿಂಟ್ ಆಗ್ತಾ ಇದೆ, ಆ ಮಾಲೀಕನ ಮುದ್ರಣ ಇದೆಯೋ ಇಲ್ಲವೋ, ಇದು ಸಹ ತನಿಖೆ ಆಗಬೇಕಾಗಿದೆ. ಈ ಒಮ್ಮೆ ನೋಟಿಸು ಕೊಟ್ಟಿದ್ದರ ಫಲವಾಗಿ ಕೆಲವರು ಮಠಾಧೀಶಕರ ಮೊರೆ ಹೋಗ್ತಾರೆ, ನಮ್ಮನ್ನು ಕಾಪಾಡಿ ಅಂತ. ಇದು ಎಂಥ ದುರಂತ ನೋಡಿ. ಇವರು ಮಾಡಿದ ತಪ್ಪಿಗೆ ಮಠಾಧೀಶ ಏನು ಮಾಡಬೇಕು? ಮಠಾಧೀಶ ಹೇಳಿದ್ರ ನೀನು ಪತ್ರಿಕೆ ಟೈಟ್ಲ್ ತೊಗೊಂಬಂದು ಪತ್ರಿಕೆಯನ್ನು ಮಾಡಪ್ಪ ಅಂಥೇಳಿ. ಇವ್ರ ಕೈಲಿ ಪತ್ರಿಕೆ ಮಾಡೋಕ್ಕಾಗದ ಮೇಲೆ ಟೈಟ್ಲ್ ತರಿಸ್ಕೊಂಡು ಹಾಕಬೇಕು. ಸರ್ಕಾರದ ಆದೇಶ ಪ್ರಕಾರ ಯಾಕೆ ನಡ್ಕೊಳಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ನೋಡಿ, ಈ ಪತ್ರಿಕೆ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ನಿಜಕ್ಕೂ ಹೊಟ್ಟೆಪಾಡಿನ ಪತ್ರಿಕೆಗಳಾಗಿದೆ. ಆಮೇಲೆ ಇವರು ಇಲಾಖೆಗಳಲ್ಲಿ ಹೋಗಿ ಅಧಿಕಾರಿಗಳಿಗೆ ಹಣಕ್ಕೋಸ್ಕರ ಪೀಡಿಸ್ತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಅವರಿಗೆ ಕರ್ತವ್ಯ ನಿರ್ವಹಿಸೋದಕ್ಕೆ ಬಿಡೋದಲ್ಲ ಅಂತ ಇವರು. ನಾವು ಸಹ ಅಧಿಕಾರಿಗಳನ್ನು ಹೋಗಿ ಭೇಟಿ ಮಾಡಿದ್ದೀವಿ, ಅವರಿಂದ ಬಂದಿದ್ದೇ ಇದು. ನಮ್ಮಲ್ಲಿ ಎಷ್ಟಿರುತ್ತಷ್ಟು ಕೊಡೋ ತನಕ ಇವರು ಆಫೀಸ್ ಬಿಟ್ಟು ಹೋಗೋದಿಲ್ಲ ಅಂಥೇಳಿ. ಇವರಲ್ಲಿ ಅಡ್ಡ ಕೂತ್ಕೊಂಡ್ಬಿಟ್ರೆ ಅವರು ಕರ್ತವ್ಯ ನಿರ್ವಹಿಸೋದಂಗೆ. ಅದರಿಂದ ಮಾನ್ಯ ವಾರ್ತಾ ಸಚಿವರಾಗಿರ್ಬೋದು, ವಾರ್ತಾ ಇಲಾಖೆ ಅಧಿಕಾರಿಗಳು ಆಗಿರ್ಬೋದು, ನಮ್ಮ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಪ್ರತಿ ಇಲಾಖೆಯಲ್ಲಿ, ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಪೊಲೀಸ್ ಇಲಾಖೆಯ ಒಂದು ನಂಬರನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಆ ನಂಬರಿಗೆ ಫೋನ್ ಮಾಡಿದ ತಕ್ಷಣ ಪೊಲೀಸ್ನವ್ರು ಬಂದು ಇವರಿಗೆ ಸರಿಯಾದ ಕ್ರಮ ತಗೊಳ್ಳೋ ಥರ ಮಾಡಬೇಕು. ಯಾಕಂದರೆ ಈ ಪತ್ರಿಕೆ ಅನ್ನೋದು ಇವತ್ತು ATM ಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರಿಗಳೇ ಇವರಿಗೆ ATM ಕಾರ್ಡ್. ಇನ್ನು ಕೆಲವರು ಪತ್ರಕರ್ತರು ಹಲವಾರು ಲಕ್ಷಗಟ್ಟಲೆ ಆಸ್ತಿ ಮಾಡಿದಾರಲ್ಲ, ಹೇಗೆ ಮಾಡಿದರು ಅನ್ನೋದು ಕೂಡ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ. ಅದು ಸತ್ಯ. ಇವ್ರದ್ದು ಏನಾದ್ರೂ ಇವರ ತಾತ ಇರ್ಬೋದು, ಇವರ ತಂದೆ ಇರ್ಬೋದು, ಕಾಫಿ ತೋಟ ಮಾಡಿರಬೇಕು, ಇಲ್ಲ ಏಲಕ್ಕಿ ತೋಟ ಮಾಡಿರಬೇಕು, ಇಲ್ಲ ಅಡಿಕೆ ತೋಟ ಮಾಡಿರಬೇಕು, ಇಲ್ಲ 10 ಎಕರೆ ಭತ್ತದ ಗದ್ದೆ ಇರಬೇಕು, ಮತ್ತು ನೀರಾವರಿ ಇರಬೇಕು. ಅದರಿಂದ ಬಂತಕ್ಕಂಥ ವರಮಾನದಿಂದ ನಾನು ಈ ಆಸ್ತಿಯನ್ನು ಮಾಡಿದ್ದೀನಿ ಅನ್ನೋದಕ್ಕೆ ಅವರು ಉದಾಹರಣೆ ಕೊಡಬೇಕು. ಇದು ಸಹ ತನಿಖೆ ಆಗಬೇಕಾಗಿದೆ. ಪತ್ರಿಕೆಗಳು ಎಷ್ಟು ಮುದ್ರಣ ಆಗುತ್ತೆ, ಎಲ್ಲೆಲ್ಲಿ ಯಾವ್ಯಾವ ತಾಲೂಕು ಗ್ರಾಮಾಂತರ ಪ್ರದೇಶಗಳಿಗೆ ಹೋಗುತ್ತೆ, ಅಲ್ಲಿರತಕ್ಕಂಥ ಏಜೆಂಟ್ರುಗಳು ಯಾರು, ಅವರ ವಿಳಾಸ ಏನು ಅಂತ ತನಿಖೆ ಮಾಡಿದ್ದೇ ಆದರೆ ಮೊಟ್ಟ ಮೊದಲಿಗೆ ಬೆಳಕಿಗೆ ಬರೋದೇ ಮುದ್ರಣಕಾರ, ಪ್ರಿಂಟಿಂಗ್ ಪ್ರೆಸ್ ಮಾಲೀಕ. ಎಷ್ಟು ನಾನು ಪತ್ರಿಕೆಯನ್ನು ನಿತ್ಯ ಪ್ರಿಂಟ್ ಮಾಡಿ ಕೊಡ್ತೇನೆ, ಡೈಲಿ ಪತ್ರಿಕೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಕೊಡ್ತೇನೆ ಅಂತ ವಾರ್ತಾ ಇಲಾಖೆಗೆ ಏನಾದರೂ ಮಾಹಿತಿ ನೀಡ್ತದನಾ ಇಲ್ವಾ ಅಂತೇಳಿ ಇವೆಲ್ಲ ತನಿಖೆ ಆಗಿದ್ದೇ ಆದರೆ ಪತ್ರಿಕೆಗೆ ಸೋರಿ ಹೋಗ್ತಿರತಕ್ಕಂಥ, ಅದರಲ್ಲಿನೂ ಸ್ಥಳೀಯ ಪತ್ರಿಕೆಗಳೇ ಮುಖ್ಯವಾಗಿ ಬರೋದು, ಸರ್ಕಾರದ ಕಣ್ಣಿಗೆ ಮಣ್ಣೆರೆಸ್ತಿರತಕ್ಕಂಥ ಪತ್ರಿಕೆಗಳಂದರೆ 2 ಪುಟದ್ದು 4 ಪುಟದ್ದು ಪತ್ರಿಕೆ. ಇನ್ನೂ ಕೆಲವು ಪತ್ರಿಕೆಗಳನ್ನು ಗಮನಿಸಿದರೆ ಮುಖಪಟದಲ್ಲಿರೋ ಸುದ್ದಿನೇ 1ನೇ ಪುಟದಲ್ಲಿ ಸುದ್ದಿ 2ನೇ ಪುಟದಲ್ಲೂ ಹಾಕಿರ್ತಾರೆ. ಅಂದರೆ ವಾರ್ತಾ ಇಲಾಖೆಯಲ್ಲಿ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಪತ್ರಿಕೆಯನ್ನು ಗಮನ ಹರಿಸ್ತಾರೆ ಅನ್ನೋದಿಲ್ಲಿ ಗೊತ್ತಾಗುತ್ತೆ. ಇಷ್ಟರ ಮಟ್ಟಿಗೆ
ಡೈಲಿ ಪತ್ರಿಕೆಯನ್ನು, ಅದು ಸ್ಥಳೀಯ ಪತ್ರಿಕೆಗಳನ್ನು ಯಾವ ಇಲಾಖೆಯಲ್ಲಿ ಯಾವ ಅಧಿಕಾರಿಗಳು ನೋಡೋದಿಲ್ಲ. ಪ್ರತಿಯೊಬ್ಬರೂ ಕಣ್ಣಾಡಿಸೋದೇ ರಾಜ್ಯ ಮಟ್ಟದ ಪತ್ರಿಕೆಗಳು. ಆ ಪತ್ರಿಕೆ ಬರೋ ತನಕ ಬೇಕಾದ್ರೆ ಕಾಯ್ತಾರೆ. ಈ ಪತ್ರಿಕೆಗಳು ನಾನು ಹೇಳಿದ ಥರ ವಾರ್ತಾಧಿಕಾರಿಗಳು ಒಮ್ಮೆ ಬೆಳಿಗ್ಗೆ 6ರಿಂದ 8 ತನಕನ ಇಲಾಖೆಯಲ್ಲಿ ನೋಡಲಿ, ಇಲಾಖೆ ಬಾಗಿಲಲ್ಲಿ ಬಿದ್ದಿರ್ತಾವೆ ಪತ್ರಿಕೆಗಳು, ಬೇಕಾಬಿಟ್ಟಿಗೆ ಹಾಕೋಗಿರ್ತಾರೆ. ಒಟ್ಟಿನಾಗೆ ಪತ್ರಿಕೆ ಪ್ರಿಂಟ್ ಆಗಿದ್ದಲ್ಲ ಆ ಭಾಗದಲ್ಲಿ ಬಿದ್ದಿದೆ ಅಷ್ಟೇ. ಅದಕ್ಕೆ ಪತ್ರಿಕೆಗೆ ಗೌರವ ಇಲ್ಲ. ಪತ್ರಿಕೆಗೆ ಎಷ್ಟು ಗೌರವ ಇದೆ ಅಂತೇಳಿ ಇವ್ರಿಗೆ ಗೊತ್ತಿರಬೇಕಲ್ಲ, ಪತ್ರಿಕೆ ಎಂಥ ಸ್ಥಾನಮಾನ ಹೊಂದಿದೆ ಅಂತೇಳಿ. ಅಧಿಕಾರಿಗಳ ಟೇಬಲ್ ಮೇಲೆ ಆ ಪತ್ರಿಕೆ ಇರಬೇಕು, ಇಡಕ್ಕೆ ಬೇಕಲ್ಲ ಇವ್ರಿಗೆ ಟೈಮು. ಅದರಿಂದ ವಾರ್ತಾ ಇಲಾಖೆ ಏನಿದೆ, ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ವಾರ್ತಾಧಿಕಾರಿಗಳು ಪ್ರತಿನಿತ್ಯ ಇಲಾಖೆಗೆ ಆಗ್ತಕ್ಕಂಥ ಪತ್ರಿಕೆ ಪ್ರತಿನಿತ್ಯ 26 ದಿವಸ ಬರುತ್ತಾ ಇಲ್ಲವಾ, ಒಂದು ಆ ಪತ್ರಿಕೆ ಮುದ್ರಣದಲ್ಲಿ ಏನು ಲೋಪ ದೋಷಗಳಿದೆ ಅಂತ ಕೂಡ ತನಿಖೆ ಮಾಡಬೇಕಾದನ್ನು. ಯಾಕಂದರೆ ವಾರ್ತಾಧಿಕಾರಿಗಳನ್ನು ನೇಮಿಸಿರೋದೇ ಈ ಪತ್ರಿಕೆಗಳ ಮೇಲ್ವಿಚಾರಣೆಗೋಸ್ಕರ. ನೋಡಿ, ಪ್ರತಿಯೊಂದು ಇಲಾಖೆಗೆ ಒಬ್ಬೊಬ್ಬ ಅಧಿಕಾರಿಗಳನ್ನು ನೇಮಿಸಿರೋದು ಇದೇ ಉದ್ದೇಶಕ್ಕೇ. ಒಂದೇ ಅಧಿಕಾರಿಗಳು ಎಲ್ಲ ಒಂದು ಇದನ್ನು ನೋಡೋಕ್ಕಾಗೋದಿಲ್ಲ ಅಂತಲೇ ನಗರಸಭೆ ಆಗಿರ್ಬೋದು, ತಾಲೂಕು ಕಚೇರಿ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಆ ಒಂದೊಂದು ಜವಾಬ್ದಾರಿನ ಒಬ್ಬೊಬ್ಬ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಪತ್ರಿಕೆಯ ಮೇಲ್ವಿಚಾರಣೆಯನ್ನು, ಪತ್ರಿಕೆಗಳ ಲೋಪದೋಷಗಳನ್ನು ನೋಡಲಿಕ್ಕಾಗಿಯೇ ವಾರ್ತಾಧಿಕಾರಿಯರನ್ನು ನೇಮಕ ಮಾಡಿರುವುದು. ವಾರ್ತಾಧಿಕಾರಿಯವರು ಪ್ರಾಮಾಣಿಕವಾಗಿ ಈ ಪತ್ರಿಕೆ ಬಗ್ಗೆ ಗಮನ ಹರಿಸಿದರೆ ಈ ಪತ್ರಿಕೆಗಳು ಸ್ಥಗಿತ ಆಗೋದಂತೂ ಖಂಡಿತವಾಗಿ ಹೇಳ್ತೀನಿ, ಹಾಗೆ ಆಗ್ತವೆ. ಯಾಕಂದರೆ ಆ ರೀತಿ ಈ ಸ್ಥಳೀಯ ಪತ್ರಿಕೆಗಳು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮುದ್ರಣಗೊಳ್ತಿವೆ. ಆಮೇಲೆ ಪ್ರಿಂಟಿಂಗ್ ಪ್ರೆಸ್ಸು ಒಂದಿರೋದು ಭಾಳ ವಿರಳ. ಎಲ್ಲೋ ಹೋಗ್ತಾರೆ, ಎಲ್ಲೋ ಮುದ್ರಣ ಮಾಡ್ಕೊಂಬರ್ತಾರೆ. ನಾನೇ ಮುದ್ರಕ, ನಾನೇ ಓನರು, ನಾನೇ ಕ್ಲೀನರು ಅಂತ ಎಲ್ಲರೂ ಮುದ್ರಣ ಮಾಡ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಮಾನ್ಯ ವಾರ್ತಾ ಸಚಿವರೇ, ಅಧಿಕಾರಿಗಳಿಗೆ ನೀವು ಖಡಕ್ಕಾಗಿ ಆದೇಶ ಮಾಡಬೇಕಾಗಿದೆ. ಈ ಸ್ಥಳೀಯ ಪತ್ರಿಕೆಗಳಿಗೆ ತನಿಖೆ ಮಾಡಲಿಕ್ಕೆ ಮಾಡಿದ್ದೇ ಆದರೆ ಅನಾವಶ್ಯಕವಾಗಿ ಈ ಜಾಹೀರಾತು ಹಣ ಸೋರಿ ಹೋಗ್ತಾ ಇದೆ. ಇದನ್ನು ತಡೆ ಹಿಡಿದ್ರೆ ಹಲವಾರು ಜನಗಳಿಗೆ ಈ ಹಣ ಬಳಕೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನೀವು ಈ ತನಿಖೆಗೆ ಆದೇಶ ಮಾಡಿ ಆದಷ್ಟು ಬೇಗ ಈ ಸ್ಥಳೀಯ ಪತ್ರಿಕೆಗಳನ್ನು ತನಿಖೆ ಮಾಡಿಸ್ಬೇಕಾಗಿ ನಮ್ಮ ವೀಕ್ಷಕ ಕನ್ನಡ ನ್ಯೂಸ್ ಮನವಿ ಮಾಡಿಕೊಳ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ.